ಇವತ್ತಿನ ಪತ್ರಿಕಾ ಉದ್ದೇಶ ಏನಂದರೆ, ನಾನು 19/6/2026 ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಪೊಲೀಸ್ ಇಲಾಖೆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ, ಅದನ್ನು ಕಂಟ್ರೋಲಿಗೆ ತರಬೇಕು ಅಂತೇಳಿ ನಾವು 19ನೇ ತಾರೀಕು ತಹಸೀಲ್ದಾರ್ ಮುಖಾಂತರ ಸರ್ಕಾರದ ಗೃಹ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ, IG ಅವರಿಗೂ ಮತ್ತು SP ಅವರಿಗೂ, DC ಅವರಿಗೂ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಮಾಡಿದ್ವಿ. ಮನವಿಯಲ್ಲಿ 15 ದಿವಸಗಳ ಕಾಲಾವಕಾಶವನ್ನು ನಾನು ಕೊಟ್ಟಿದ್ದೆ. ಅಂದರೆ 15 ದಿವಸದೊಳಗಡೆ ಸಂಬಂಧಪಟ್ಟ ಮತ್ತು ತಪ್ಪಿತಸ್ಥರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಬೇಕು, ಅವರನ್ನು ಅಮಾನತು ಮಾಡಿ ವರ್ಗಾವಣೆ ಮಾಡಬೇಕು ಅಂತೇಳಿ. ಆದರೆ ಇವತ್ತಿವರೆಗೂ ಕೂಡ ಆಗಿಲ್ಲ. ಅದರ ಸಂಬಂಧ ನನಗೆ ಈಗಾಗಲೇ ಸಾಕಷ್ಟು ನೋಟಿಸ್ಗಳು ಬಂದಿದ್ದು. ಜಿಲ್ಲಾ ಪೊಲೀಸ್ ಇಲಾಖೆಯಿಂದ, ಅಡಿಷನಲ್ SP ಅವರಿಂದ 2 ಬಾರಿ ನನಗೆ ನೋಟಿಸನ್ನು ಕಳಿಸಿದ್ರು. ನೀವು ನಮ್ಮ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆರೋಪವನ್ನು ಮಾಡಿದ್ರಿ, ಆ ಆರೋಪವನ್ನು ಸಾಬೀತುಪಡಿಸಬೇಕು, ನಮ್ಮ ಮುಂದೆ ಹಾಜರಾಗಿ ನಿಮ್ಮ ದಾಖಲೆಗಳ ಸಮೇತ ನಮಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿ ನಾನು ಆವಾಗ ನಮ್ಮ ವಕೀಲರ ಜೊತೆ ಮಾತಾಡಿ ಅವರಿಗೆ ರಿಪ್ಲೈಯನ್ನು ಮಾಡಿದ್ವಿ. ರೈಟಿಂಗ್ ಮುಖಾಂತರ ಬರೆದು ಅವರಿಗೆ ಕಳಿಸಿದ್ವಿ, ನೋಟಿಸನ್ನು ಕಳಿಸಿದ್ವಿ. ಆಮೇಲೆ ಮತ್ತೆ ಪುನಃ ನನಗೆ ಮತ್ತೊಂದು ನೋಟಿಸ್ ಮಾಡಿದ್ವಿ. ನಾವು ಹೇಳಿರೋ ದಾಖಲೆಗಳ ಸಮೇತವಾಗಿ ನೀವು ಬಂದು ಹಾಜರಾಗದೇ ಇರೋದ್ರಿಂದ ನಿಮ್ಮ ಮೇಲೆ ಕಾನೂನು ಪ್ರಕಾರ BNSS ಆ್ಯಕ್ಟ್ ಪ್ರಕಾರ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಾಗುತ್ತೆ. ನೀವು ತಕ್ಷಣ ಮತ್ತೆ 27ನೇ ತಾರೀಕು ಒಳಗಡೆ ನಮಗೆ ಉತ್ತರ ಕೊಡಬೇಕು ಅಂತೇಳಿ ಮತ್ತೊಂದು ನೋಟಿಸ್ ಕೊಟ್ಟು, ಆವಾಗಲೂ ಕೂಡ ನಮ್ಮ ವಕೀಲರು ಇಲ್ಲ, ಅದಕ್ಕೆ ನಾವು ಭ್ರಷ್ಟಾಚಾರ ಮಾಡಿದ್ದಕ್ಕೆ ದಾಖಲೆಗಳನ್ನು ಕೊಡಲಿಕ್ಕಾಗಲ್ಲ, ಆದ್ದರಿಂದ ನೀವು ಸಂಬಂಧಪಟ್ಟ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ಹಾಜರು ಮಾಡ್ತೀವಿ ಅಂತೇಳಿ ಅವರಿಗೆ ಮತ್ತೆ ಒಂದು ಲೆಟ್ರನ್ನು ಬರೆದು ವಕೀಲರ ಮುಖಾಂತರ ಮತ್ತೆ ನಾವು ಅವರಿಗೆ ಕಳಿಸಿದ್ವಿ. ಆಮೇಲೆ ಅವರು ಯಾವುದೇ ಲೆಟ್ರನ್ನು ನಮ್ಗೆ ಕಳಿಸಿಲ್ಲ. ಈಗ ನಿನ್ನೆ ದಿನ CPI ಸೀತಾರಾಮ್ ಅವರು ನನ್ನ ವಿರುದ್ಧ 107 ದಾಖಲು ಮಾಡಿ 100 ತಹಸೀಲ್ದಾರ್ ಕೋರ್ಟಿಗೆ ಇವತ್ತು ನನ್ನನ್ನು ಕರೆದಿದ್ದಾರೆ. ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಅದರಲ್ಲಿ ನೀವು ಅನೇಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದೀರಿ ತಾಲೂಕಿನಲ್ಲಿ, ಆದ್ದರಿಂದ ನೀವು ಈಗಾಗಲೇ ಅನೇಕ ಪ್ರತಿಭಟನೆಗಳನ್ನು ಮಾಡಿದ್ದೀರಿ, ಗುಂಪುಗಳನ್ನು ಕಟ್ಟಿಕೊಂಡು ತಾಲೂಕಿನಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ನಿಮ್ಮಿಂದ. ಆದ್ದರಿಂದ ನಿಮ್ಮ ಮೇಲೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂದರೆ ನಿಮ್ಮ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಾಗುತ್ತೆ. ಅದರಿಂದ ನೀವು ತಹಸೀಲ್ದಾರಿಗೆ, ದಂಡಾಧಿಕಾರಿಗಳ ಮುಂದೆ ಹಾಜರಾಗಿ ಬಾಂಡನ್ನು ಬರ್ಕೊಡ್ಬೇಕು ಅಂತೇಳಿ ನನಗೆ ಒಂದು ಲೆಟ್ರ್ ಕಳಿಸಿದ್ದಾರೆ ತಹಸೀಲ್ದಾರ್ ಕೋರ್ಟಿಂದ. ಆದ್ದರಿಂದ ಇವತ್ತು ನಾನು ನಿಮ್ಮ ಮುಖಾಂತರ ಯಾಕೆ ಪ್ರತಿಭಟನೆ ಮಾಡಿದ್ವಿ, ನಿಮ್ಮ ಮುಖಾಂತರ ಯಾಕೆ ತಿಳಿಸ್ಲಿಕ್ಕೆ ಬಂದಿದ್ದೀವಿ ಅಂದರೆ, ನಾನು ಸಾರ್ವಜನಿಕವಾಗಿ ಈ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ಸಾರ್ವಜನಿಕರು ನನ್ನ ಹತ್ರ ಬಂದು ಹೇಳ್ತಾರೆ. ಆವಾಗ ನಾನು ಅವರ ಧ್ವನಿಯಾಗಿ ಅದನ್ನು ಖಂಡನೆ ಮಾಡಿ